ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಭಾರತೀಯರ ಮೇಲೆ ನಡೆದ ಮೊದಲ ದಾಳಿ ಏನಲ್ಲ. ಪೆಹಲ್ಗಾಮ್ ದಾಳಿ ನಂತರ ಭಾರತ ಪ್ರತಿಕ್ರಿಯೆ ನೀಡೋದ್ರಲ್ಲಿ ಯಾಕೆ ವಿಳಂಬ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ಸಿಗರು ಬೊಬ್ಬೆ ಹಾಕಿದ್ರು. ಭೀಕರ ದಾಳಿಗಳು ನಡೆದ ಆ ಸಂದರ್ಭಗಳಲ್ಲಿ ಆಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೇಗೆ ನಡೆದುಕೊಳ್ತು? ಸ್ವತಃ ಸೇನಾಧಿಕಾರಿಗಳೇ ಸರ್ಕಾರದ ಮುಂದೆ ಬೇಡಿಕೆ ಇಟ್ರು. ಕಾಂಗ್ರೆಸ್ ಸರ್ಕಾರ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಉಗ್ರರ ಮೇಲೆ ಕ್ರಮ ಕೈಗೊಂಡಿದ್ರೆ ಪೆಹಲ್ಗಾಮ್ನಂಥ ಘಟನೆಗಳು ಸಂಭವಿಸ್ತಾನೇ ಇರಲಿಲ್ಲ. ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಭಾರತೀಯರ ಮೇಲೆ ನಡೆದ ಮೊದಲ ದಾಳಿ ಏನಲ್ಲ. ಇಂಥ 10 ದಾಳಿಗಳು ಅಮಾಯಕ ಭಾರತೀಯರ ನೆತ್ತರನ್ನು ಹರಿಸಿವೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಭೀಕರ ದಾಳಿಗಳು ನಡೆದ ಆ ಸಂದರ್ಭಗಳಲ್ಲಿ ಆಗಿನ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೆದುಕೊಳ್ತು ಅನ್ನೋದನ್ನ ನಿಮ್ಮ ಮುಂದೆ ಇಡೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದು ಯಾಕೆ ಮುಖ್ಯ ಗೊತ್ತಾ? ಪೆಹಲ್ಗಾಮ್ ದಾಳಿ ನಂತರ ಭಾರತ ಪ್ರತಿಕ್ರಿಯೆ ನೀಡೋದ್ರಲ್ಲಿ ಯಾಕೆ ವಿಳಂಬ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ಸಿಗರು ಬೊಬ್ಬೆ ಹಾಕಿದ್ರು. ಎಲ್ಲಿ ನರೇಂದ್ರ ಮೋದಿ ಸರ್ಕಾರ, ಇನ್ನೂ ಯಾಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತ ವೀರಾವೇಶದ ಮಾತಾಡಿದ್ರು. ಆದರೆ ಇಂಥ ದಾಳಿಗಳು ಈ ಹಿಂದೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೆದುಕೊಂಡಿತ್ತು ಅನ್ನೋದನ್ನ ನಮ್ಮ ಭಾರತದ ಜನತೆ ಗೊತ್ತಾಗಬೇಕು. ಹಾಗಾಗಿ ನಾನು ನಿಮ್ಮ ಮುಂದೆ ಈ ವಿವರಗಳನ್ನು ನೀಡ್ತಾ ಇದ್ದೇನೆ. 2005 ದೆಹಲಿ ಸ್ಫೋಟ, 62 ಜನರ ಸಾವು, 200ಕ್ಕೂ ಹೆಚ್ಚು ಗಾಯಾಳುಗಳು. ಪಾಕಿಸ್ತಾನಕ್ಕೆ ಪಾಠ ಕಲಿಸುವುದು ಬಿಟ್ಟು ಮನಮೋಹನ್ ಸಿಂಗ್ ಸರ್ಕಾರ ಕೆಲಸಕ್ಕೆ ಬಾರದ ಶಾಂತಿ ಮಾತುಕತೆ ನಡೆಸಿತು. 2006 ಮುಂಬೈ ರೈಲು ಸ್ಫೋಟ, 209 ಜನ ಸಾವು, 700ಕ್ಕೂ ಹೆಚ್ಚು ಗಾಯಾಳುಗಳು. 2006 ವಾರಣಾಸಿ ಸ್ಫೋಟ, 15 ಸಾವು, 101 ಗಾಯಾಳುಗಳು. ಈ ಸಂಚಿನ ಹಿಂದೆ ಪಾಕಿಸ್ತಾನದ ಕೈವಾಡ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಇತ್ತು. ಆದರೂ ಒಂದೇ ಒಂದು ಖಡಕ್ ವಾರ್ನಿಂಗ್ ಅಂದಿನ ಸರ್ಕಾರದಿಂದ ಬಂದಿರಲಿಲ್ಲ. ಮತ್ತೆ ಆ ದೇಶದ ಜೊತೆ ಶಾಂತಿ ಮಾತುಕತೆ ನಡೆಸಿ ಕೈ ತೊಳೆದುಕೊಳ್ತು. ಇನ್ನು 2008ರಲ್ಲಂತೂ ದೇಶಾದ್ಯಂತ ಉಗ್ರ ಸರಣಿ ದಾಳಿಗಳೇ ನಡೆದವು. 2008 ಜೈಪುರ ಸ್ಫೋಟ, 63 ಸಾವು, 213 ಗಾಯಾಳುಗಳು. 2008 ಬೆಂಗಳೂರು ಬಾಂಬ್ ಸ್ಫೋಟ, 2 ಸಾವು, 20ಕ್ಕೂ ಹೆಚ್ಚು ಗಾಯಾಳುಗಳು. 2008 ಅಹಮದಾಬಾದ್ ಬಾಂಬ್ ಸ್ಫೋಟ, 56 ಸಾವು, 200ಕ್ಕೂ ಹೆಚ್ಚು ಗಾಯಾಳುಗಳು. 2008 ದೆಹಲಿ ಸರಣಿ ಸ್ಫೋಟ, 30 ಸಾವು, 100ಕ್ಕೂ ಹೆಚ್ಚು ಗಾಯಾಳುಗಳು. 2008 ಮುಂಬೈ ಮೇಲಿನ ದಾಳಿಯಂತೂ ಭೀಕರವಾಗಿತ್ತು. ಸಮುದ್ರ ಮಾರ್ಗದಿಂದ ಬಂದ ಉಗ್ರರು ಮುಂಬೈನಲ್ಲಿ ನರಮೇಧವನ್ನೇ ನಡೆಸಿದ್ರು. 26/11 ದಾಳಿ ಅಂತಾನೆ ಕುಖ್ಯಾತಿ ಪಡೆದಿತ್ತು. ಆ ಸಂದರ್ಭದಲ್ಲಿ 166 ಮಂದಿ ಅಮಾಯಕರ ರಕ್ತದ ಕೋಡಿ ಹರಿದಿತ್ತು. 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಯಾವ ಪ್ರತೀಕಾರವನ್ನು ತೆಗೆದುಕೊಳ್ಳಲಿಲ್ಲ. ಸ್ವತಃ ಸೇನಾಧಿಕಾರಿಗಳೇ ಸರ್ಕಾರದ ಮುಂದೆ ಬೇಡಿಕೆ ಇಟ್ರು. ಕಾಂಗ್ರೆಸ್ ಸರ್ಕಾರ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಇನ್ನೂ ಕೆಲವು ಕಾಂಗ್ರೆಸ್ ನಾಯಕರು ಒಂದು ಹೆಜ್ಜೆ ಮುಂದೆ ಇಟ್ರು. ಈ ಘಟನೆಯಲ್ಲಿ RSS ಕೈವಾಡವಿದೆ ಅಂತ ಬೊಬ್ಬೆ ಹೊಡೆದ್ರು. ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಟ್ಟುಬಿಟ್ರು. ಆಗಲೂ ಉಗ್ರವಾದವನ್ನು ಹತ್ತಿಕ್ಕುವ ಕಠಿಣ ನಿರ್ಧಾರ ಕಾಂಗ್ರೆಸ್ನಿಂದ ಬರಲೇ ಇಲ್ಲ. ಆಗಲೂ ಶಾಂತಿ ಮಂತ್ರವನ್ನು ಜಪಿಸ್ತಾ ಕೂತಿದ್ರು. ಇನ್ನೂ ಒಂದಷ್ಟು ದಾಳಿಗಳನ್ನು ನಾನು ನಿಮಗೆ ನೆನಪಿಸ್ತೀನಿ. 2010 ಪುಣೆಯ ದಾಳಿ, ಜರ್ಮನ್ ಬೇಕರಿ ಸ್ಫೋಟ ಆಯಿತು. ಅದರಲ್ಲಿ 17 ಸಾವು, 60 ಗಾಯಾಳುಗಳು. ಅದಾದ ಮೇಲೂ ಮತ್ತೆ ಶಾಂತಿ ಮಾತುಕತೆ ನಡೆಸಲಾಯಿತು. 2011 ದೆಹಲಿ ಹೈಕೋರ್ಟ್ ಬಾಂಬಿಂಗ್, 15 ಸಾವು, 76ಕ್ಕೂ ಹೆಚ್ಚು ಗಾಯಾಳುಗಳು. ಮತ್ತೊಂದು ಶಾಂತಿ ಮಾತುಕತೆ, ಅದೇ ರಾಗ ಅದೇ ಹಾಡು. 2013 ಹೈದರಾಬಾದ್ ಸ್ಫೋಟ, 17 ಸಾವು, 119 ಗಾಯಾಳುಗಳು. ಇದಾದ ಮೇಲೂ ಯಾವುದೇ ಪ್ರತೀಕಾರ ಇಲ್ಲ. ಈಗ ಹೇಳಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಉಗ್ರರ ಮೇಲೆ ಕ್ರಮ ಕೈಗೊಂಡಿದ್ರೆ ಪೆಹಲ್ಗಾಮ್ನಂಥ ಘಟನೆಗಳು ಸಂಭವಿಸ್ತಾನೇ ಇರಲಿಲ್ಲ. ಅವರು ಅಧಿಕಾರದಲ್ಲಿದ್ದಾಗ ಏನೂ ಕ್ರಮ ಕೈಗೊಳ್ಳದೆ ಈಗ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಎಗರಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಈಗಲೂ ಅಷ್ಟೇ ಭಾರತೀಯ ಸೇನೆ ಪ್ರತೀಕಾರ ತೆಗೆದುಕೊಳ್ತಾ ಇದೆ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಕಾಂಗ್ರೆಸ್ ನಾಯಕರು ಮತ್ತೆ ಕಿತಾಪತಿ ಮಾಡ್ತಾರೆ ಅನ್ನೋದು ಅವರ ಇಷ್ಟೂ ವರ್ಷದ ಅನುಭವದಿಂದ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ
ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.